ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬುಧವಾರದ ಬ್ಲಾಗು. ಇವತ್ತು ಬೆಳಗಿನ ತಿಂಡಿಗೆ ಬಿಸಿಬೇಳೆ ಬಾತ್ ಮಾಡ್ತಿದ್ದೀನಿ. ಹಾಗೆಯೇ ಮಧ್ಯಾಹ್ನದ ಊಟಕ್ಕೂ ಇವತ್ತು ಮೊಟ್ಟೆ ಫ್ರೈನ ಮಾಡ್ತಿದ್ದೀನಿ. ತುಂಬ ಸಿಂಪಲ್ಲಾಗಿ ಆಗೋವಂಥ ಪ್ರೊಸೆಸ್ ತೋರಿಸ್ತಿದ್ದೀನಿ. ಹಾಗೆ ಬಿಸಿಬೇಳೆ ಬಾತ್ ಮಾಡ್ಕೊಳ್ಳಿಕ್ಕೆ ಇವತ್ತು ನಾನು ಕ್ಯಾರೆಟು ಹಾಗೆ ಇದ್ರ ಜೊತೆಗೇನೆ ಕ್ಯಾಪ್ಸಿಕಮ್ಮು, ಟೊಮೊಟೊ, ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಮನೆಗೆ ಯಾವ ತರಕಾರಿ ಇದ್ದರೆ ಆ ತರಕಾರಿನ ಬಳಸಬೇಕು. ಹಾಗೆಯೇ ನಾವು ಬಿಸಿಬೇಳೆ ಬಾತು ಮಾಡೋಕ್ಕೂ ಮೊದಲು ಒಂದು ಅರ್ಧ ಗಂಟೆ ಮೊದಲೇ ಬೇಳೆ ಹಾಗೆ ಅಕ್ಕಿನ ಒಂದೆರಡು ವಾಶ್ ಮಾಡಿ ನೆನೆಸಿಕ್ಕೋಬೇಕು. ಈ ಥರ ಮೊದಲೇ ನೆನೆಸಿಕ್ಕೋದ್ರಿಂದ ನಮಗೆ ಬಿಸಿಬೇಳೆ ಬಾತ್ಗಾಗಿರ್ಬೋದು, ಪೊಂಗಲ್ಗಾಗಿರ್ಬೋದು ರೈಸ್ ತುಂಬ ಸಾಫ್ಟಾಗಿ ಆಗಬೇಕಲ್ಲ, ಆ ಥರ ಸಾಫ್ಟಾಗಿ ಆಗುತ್ತೆ. ಹಾಗೆ ನೆನ್ನೆ ನಾನು ಆಯಿಲ್ ಬೇರೆ ಖಾಲಿಯಾಗಿತ್ತು. ಆ ಬಾಟಲ್ಸ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಓವರ್ನೈಟ್ ಹಾಗೆ ಬಿಟ್ಟಿದ್ದೆ. ಬಾಟಲ್ಸ್ ಎಲ್ಲ ಚೆನ್ನಾಗಿ ಡ್ರೈ ಆಗಿತ್ತು. ಈಗ ಆಯಿಲು ಸಹ ಅದಕ್ಕೆ ಫಿಲ್ ಮಾಡಿ ಇಟ್ಕೊತಿದ್ದೀನಿ. ಆಯಿಲು ಖಾಲಿ ಆದ ತಕ್ಷಣ ಬಾಟಲ್ಸು ಅವಾಗೆ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಬೆಸ್ಟು. ನಾವು 10 ಡೇಸ್ಗೋ 15 ಡೇಸ್ಗೋ ಮಾಡ್ತೀವಿ ಅಂತಂದರೆ ಅದರಲ್ಲಿ ಜಿಡ್ಡು ಜಾಸ್ತಿ ಇರೋದ್ರಿಂದ ತುಂಬ ಗಲೀಜಾಗಿಬಿಡ್ತಾವೆ. ನಮ್ಗೆ ನೋಡೋಕ್ಕೂ ಅಸಹ್ಯ ಅನ್ನಿಸ್ತಿರುತ್ತೆ. ಸೊ ಯಾವಾಗಿನ ಬಾಟಲ್ಸು ಅವಾಗೆ ಖಾಲಿ ಆದ ತಕ್ಷಣ ನೀಟಾಗಿ ತೊಳೆದ್ಬಿಟ್ಟು ಓವರ್ನೈಟಲ್ಲಿ ಡ್ರೈ ಆಗಕ್ಕೆ ಬಿಟ್ಬಿಟ್ರೆ, ಸೊ ಈ ಥರ ಖಾಲಿ ಆದಮೇಲೆ ಫಿಲ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತವೆ. ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇವಾಗ ಬಿಸಿಬೇಳೆ ಬಾತ್ಗೆ ಸ್ವಲ್ಪ ಹುಣಸೆ ಹಣ್ಣು ಸಹ ನೆನೆಸಿಕ್ಕೊತಿದ್ದೀನಿ. ಈಗ ಒಂದು ಕುಕ್ಕರ್ಗೆ ಇದಕ್ಕೆ ನಾವು ನೆನೆಸಿಟ್ಟಂಥ ಅಕ್ಕಿ ಮತ್ತು ಬೇಳೆ ಐತಲ್ಲ, ಆ ಅಕ್ಕಿ ಬೇಳೆನ ಸೇರಿಸ್ಕೊಂಡು, ಹಾಗೆ ಇದೇ ಜೊತೆಗೆ ನಾನು ಇವತ್ತು ಬಟಾಣಿನೂ ಸಹ ಬಳಸ್ತಿದ್ದೀನಿ. ಒಣಗಿರೋ ಬಟಾಣಿ ನೈಟೆಲ್ಲ ನೆನೆಸಿಕೊಂಡಿದ್ದೀನಿ. ನಿಮ್ಮ ಹತ್ರ ಏನಾದರೂ ಹಸಿ ಬಟಾಣಿ ಇತ್ತು ಅಂತಂದರೆ ಅದನ್ನು ಒಗ್ಗರಣೆಗೆ ಯೂಸ್ ಮಾಡಿ. ಇಲ್ಲ ಈ ಥರ ಒಣಗಿರೋ ಬಟಾಣಿ ಹಾಕಬೇಕು ಅಂತಂದರೆ ನೈಟೆಲ್ಲ ನೆನೆಸಿಕೊಂಡು ಈಗ ಕುಕ್ಕರ್ಗೆ ಹಾಕ್ಕೊಂಬಿಡಿ. ಹಾಗೆ ಕ್ಯಾರೆಟು ಇದರ ಜೊತೆಗೇ ಒಂದು 2 ಆಲೂಗಡ್ಡೆನ ಕಟ್ ಮಾಡಿ ಹಾಕ್ಕೊಳ್ಳೋಣ. ನಮ್ಮ ಮನೆಗೆ ಯಾವ ತರಕಾರಿ ಇತ್ತೋ ಅದೇ ತರಕಾರಿ ಬಳಸ್ಬೋದು. ನಾನು ಇವತ್ತು ಇಲ್ಲಿ ಹುಳಿಕಾಯಿನ ಬಳಸ್ತಿಲ್ಲ, ಯಾಕಂದರೆ ಮನೆಗೆ ಹುಳಿಕಾಯಿ ಇರಲಿಲ್ಲ. ಅದಕ್ಕೆ ಕ್ಯಾರೆಟು ಮತ್ತು ಆಲೂಗಡ್ಡೆ ಇವೇ ಇತ್ತಲ್ಲ, ಈ ತರಕಾರಿ ಅಷ್ಟೇ ಬಳಸಿಬಿಟ್ಟು ಮಾಡ್ಕೊತಿದ್ದೀನಿ. ಇದರ ಜೊತೆಗೇ ಒಂದು ಹಿಡಿಯಷ್ಟು ಕಡಲೆ ಬೀಜ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಮುಚ್ಚಳ ಹಾಕಿಬಿಟ್ಟು ಒಂದು 5ರಿಂದ 6 ವಿಸಿಲ್ ಹಾಕಿಸ್ಕೊಂಡು ಆಮೇಲೆ ತಣ್ಣಗಾದ್ಮೇಲೆ ನೋಡೋಣ. ಈಗ ವಿಸಿಲು ಸಹ ಬಂದಿದೆ, ತಣ್ಣಗಾಗಿದೆ ಇನ್ನೊಂದು ಕಡೆ ಕುಕ್ಕರು ಸಹ. ಈಗ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಒಂದು ಅಗಲದ್ದು ಪಾತ್ರೆ ಇಟ್ಕೊಂಡು ಆದಷ್ಟು ಬಿಸಿಬೇಳೆದ ಪಾಸು ಚೆನ್ನಾಗಿ ಕಡಿಸ್ಕೊಳ್ಳೋಕ್ಕೆ ನಮಗೆ ಈಸಿ ಇರುತ್ತೆ ಈ ಥರ ಅಗಲದ ಪಾತ್ರೆ ಬಳಸೋದ್ರಿಂದ. ಇವಾಗ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಕರಿಬೇವನ್ನ ಸೇರಿಸ್ಕೊಂಡು ಹಾಗೆ ಇದರ ಜೊತೆಗೇ ಒಂದು ಬ್ಯಾಡಗೆ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ಳೋಣ. ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ತುಂಬಾ ರುಚಿಯಾಗೂ ಇರುತ್ತೆ. ಈಗ ಇದನ್ನೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಟೊಮೊಟೊ ಹಾಗೆ ಕ್ಯಾಪ್ಸಿಕಮ್ ಹಾಕ್ತಿದ್ದೀವಲ್ಲ ಅದನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೀವೇನಾದರೂ ಒಣಗಿರೋ ಬಟಾಣಿ ಯೂಸ್ ಮಾಡಿಲ್ಲ ಅಂತಂದರೆ ಹಸಿ ಬಟಾಣಿ ಇದ್ದರೆ ಈ ಸ್ಟೇಜಲ್ಲಿ ಹಸಿ ಬಟಾಣಿ ಸೇರಿಸ್ಕೊಬೋದು, ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದರ ಜೊತೆಗೇ ಇಂಗುನ ಸೇರಿಸ್ಕೊಳ್ಳೋಣ. ಇಂಗು ಸೇರಿಸ್ಕೊಂಡು 1 ನಿಮಿಷ ಜಸ್ಟ್ ಹಂಗೆ ಫ್ರೈ ಮಾಡಿಕೊಂಡು ಈಗ ಬಿಸಿಬೇಳೆ ಬಾತ್ ಪೌಡರ್ ಹಾಕ್ಕೊಳ್ಳೋಣ. ಇವತ್ತು ನಾನು ಮನೆಗೇನು ಮಾಡಿಲ್ಲ ಪೌಡರ್ನ, ಹೊರಗಡೆಯಿಂದ ತಂದಂಥ ಪೌಡರ್ನ 2 ಪಾಕೆಟ್ನ ಬಳಸ್ತಿದ್ದೀನಿ. ಇದು 10 ರುಪೀಸ್ ಪಾಕೆಟ್ಸು. 2 ಆದರೆ ನಮಗೆ 4 ಜನಕ್ಕೆ ಮಾಡ್ತಿರೋ ಕ್ವಾಂಟಿಟಿ ಕರೆಕ್ಟಾಗಿರುತ್ತೆ. ಈಗ ಪೌಡರ್ ಹಾಕಿದ್ಮೇಲೆ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಹುಣಸೆ ರಸನ ಸೇರಿಸ್ಕೊಳ್ಳೋಣ. ಹಾಗೆ ಹುಣಸೆ ರಸ ಸೇರಿಸ್ಮೇಲೆ ಇದಕ್ಕೆ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಹಾಗೆ ಸಾಂಬಾರು ಪೌಡರ್ ಒಂದು 2 ಸ್ಪೂನಷ್ಟು ಹಾಕ್ಕೋಬೇಕು. ಯಾಕೆ ಅಂದರೆ ನಾವು ಬಳಸ್ತಿರೋದು ಹೊರಗಡೆಯಿಂದ ತಂದಂಥ ಪೌಡರ್ ಆಗಿರೋದ್ರಿಂದ ಅಂಗಡಿ ಪೌಡರ್ ಅಷ್ಟೊಂದು ಟೇಸ್ಟ್ ಇರೋಲ್ಲ. ಅದಕ್ಕೆ ಸಾಂಬಾರು ಪೌಡರ್ ಹಾಕಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಬರುತ್ತೆ. ನೀವೇನಾದ್ರು ಮನೆಯಲ್ಲೇ ಮಾಡಿದ್ದೀರಾ ಬಿಸಿಬೇಳೆ ಬಾತ್ ಪೌಡರ್ ಅಂತಂದರೆ ಆ ಪೌಡರ್ಗೆ ಸಾಂಬಾರು ಪೌಡರ್ ಸೇರಿಸೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವೆಲ್ಲ ಮಸಾಲೆನೂ ಫ್ರೈ ಮಾಡ್ಕೊಬಿಟ್ಟು ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ, ಅವಶ್ಯಕತೆ ಇರೋಲ್ಲ. ಸೊ ಅಂಗಡಿ ಪೌಡರನ್ನು ಬಳಸ್ತಿದ್ರೆ ಒಂದು 2 ಸ್ಪೂನಷ್ಟು ಸಾಂಬಾರು ಪೌಡರ್ ಸೇರಿಸ್ಕೊಳ್ಳಿ. ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನ ಬಿಟ್ಬಿಟ್ಟು ಕುದಿಯಕ್ಕೆ ಬಿಟ್ಬಿಡೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ನಾವು ಹಾಕಿದಂಥ ಪೌಡ್ರೆಲ್ಲ ಸ್ಮೆಲ್ಲೆಲ್ಲ ಅರೋಮ ಚೆನ್ನಾಗಿ ಬರ್ತಿರುತ್ತೆ. ಅದು ಸ್ವಲ್ಪ ಕುದಿ ಬರೋ ಟೈಮಲ್ಲಿ ನಾವು ಮೊದಲೇ ರೈಸ್ ಮಾಡಿಟ್ಕೊಂಡಿರ್ತೀವ, ತರಕಾರಿ ಮತ್ತು ಅಕ್ಕಿನ ಎರಡನ್ನೂ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಆ ರೈಸಿಗೆ ನಾವು ಹಾಕಿದಂಥ ಮಸಾಲೆ ಐತಲ್ಲ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೇನಾದ್ರು ಬಿಸಿಬೇಳೆ ಬಾತು ಇನ್ನೂ ಸ್ವಲ್ಪ ತೆಳು ಬೇಕು ಅಂದರೆ ಇನ್ನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ನಮಗೆ ಕಂಟೆಸ್ಟೆಂಟ್ ಸ್ವಲ್ಪ ಗಟ್ಟಿಯಾಗಿ ಇರಲಿ ರೈಸು ಅಂತಂದರೆ ನೀರನ್ನ ಕಮ್ಮಿ ಆ್ಯಡ್ ಮಾಡ್ಕೊಳ್ಳಿ. ಅದು ನಾವು ಯಾವ ಥರ ಲೈಕ್ ಮಾಡ್ತೀವಿ ತಿನ್ನೋಕ್ಕೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀರು ಹಾಕೋದು. ನಮಗೆ ಸ್ವಲ್ಪ ತೆಳುವಾಗಿ ಬೇಕು, ನಾನು ಸ್ವಲ್ಪ ನೀರು ಹೆಚ್ಚಿಗೆ ಹಾಕ್ಕೊಂಡಿದ್ದೀನಿ. ನೀವು ಆ ಥರ ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ಉಪ್ಪು ಖಾರ ಎಲ್ಲ ಹೊಂದ್ಕೊಂಡಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿ. ನಿಮಗೇನಾದ್ರು ಉಪ್ಪು ಖಾರ ಕಮ್ಮಿ ಇತ್ತು ಅಂದರೆ ಈ ಸ್ಟೇಜಲ್ಲಿ ಸೇರಿಸ್ಕೊಡಿ. ಈ ಕೊನೆಗೆ ಕೊತ್ತಂಬರಿ ಹಾಕಿಬಿಟ್ಟು ಜಸ್ಟ್ 1 ನಿಮಿಷ ಕುದಿ ಬಂದರೆ ಸಾಕು, ಬಿಸಿಬೇಳೆ ಬಾತ್ ರೆಡಿ ಆಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿತ್ತು, ಒಳ್ಳೆ ಫ್ಲೇವರ್ ಆಗು ಬರ್ತಿತ್ತು. ಬಟ್ ಅಂಗಡಿ ಪೌಡರ್ ಆದರೂ ನಾವು ಮಾಡೋವಂಥ ಪ್ರೋಸೆಸ್ಸು ಕರೆಕ್ಟಾಗಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಮಾಡ್ಬೋದು. ಇದಕ್ಕೆ ಕಾಂಬಿನೇಷನ್ ಆಗಿ ಖಾರ ಬೂಂದಿ ಸೂಪರಾಗಿರುತ್ತೆ. ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಹಾಗೆ ಒಂದು ಹಾಕಂಗೆ ಇವತ್ತು ಡ್ರೈ ಫ್ರೂಟ್ಸ್ದು ಮಿಲ್ಕ್ ಶೇಕ್ ಮಾಡೋಣ ಅಂತ ಡ್ರೈ ಫ್ರೂಟ್ಸ್ ಎಲ್ಲ ನಾನು ತಿಂಡಿ ಮಾಡಬೇಕಾದ್ರೆ ನೆನೆಸಿಕೊಂಡಿದ್ದೆ. 1 ಅವರ್ ಮುಂಚೆನೇ ಡ್ರೈ ಫ್ರೂಟ್ಸ್ನ ಹಾಲಲ್ಲಿ ಇದಕ್ಕೆ ದ್ರಾಕ್ಷಿ, ಗೋಡಂಬಿ ಹಾಗೆ ಪಿಸ್ತಾ, ಬಾದಾಮಿ, ಸ್ವಲ್ಪ ಖರ್ಜೂರನ ಹಾಕಿಬಿಟ್ಟು ನೆನೆಸಿಕೊಂಡಿದ್ದೆ. 1 ಅವರ್ಗೆ ಕರೆಕ್ಟಾಗಿ ನೆಂದಿತ್ತು. ಈಗ ಅದನ್ನು ಸಹ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು
ಹಾಗೆ ಕಾಯಿಸಿದಂಥ ಹಾಲನ್ನ 1 ಲೋಟ ಹಾಲನ್ನ ಫ್ರಿಜ್ಜಲ್ಲಿ 1 ಅವರ್ ಮೊದಲೇ ಇಟ್ಕೊಂಡಿದ್ದೆ. ಆ ಥರ ಕೋಲ್ಡ್ ಮಿಲ್ಕ್ ಯೂಸ್ ಮಾಡೋದ್ರಿಂದ ನಮ್ಮ ಕುಡಿಯಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದರ ಜೊತೆಗೇ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಅದೇ ಮಿಕ್ಸಿ ಜಾರ್ಗೆ ಆ ಕೋಲ್ಡ್ ಮಿಲ್ಕ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ಆ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಗ್ರೈಂಡ್ ಆಗೋವರೆಗೂ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಗ್ರೈಂಡ್ ಮಾಡಿಕೊಂಡು ಈಗ 1 ಲೋಟಗೆ ಸರ್ವ್ ಮಾಡ್ಕೊಳ್ಳೋಣ. ಈ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಅಂತೂ ನಮಗೆ ಹೆಲ್ತ್ಗೂ ತುಂಬಾ ಒಳ್ಳೆಯದು, ತುಂಬ ಟೇಸ್ಟಿಯಾಗಿತ್ತು. ನಿಮಗೇನಾದ್ರು ಸಕ್ಕರೆ ಬೇಡ ಅಂತಂದರೆ ಇಲ್ಲಿ ಹನಿನ ಆ್ಯಡ್ ಮಾಡ್ಕೊಬೋದು. ಯಾಕಂದರೆ ಅಲ್ಲಿ ನಾವು ಖರ್ಜೂರ ಯೂಸ್ ಮಾಡಿದ್ದೀವಿ, ತುಂಬ ಸ್ವೀಟಾಗಿರುತ್ತೆ. ಇನ್ನು ಸ್ವಲ್ಪ ಹನಿ ಆ್ಯಡ್ ಮಾಡಿಕೊಂಡ್ರೆ ಕರೆಕ್ಟ್ ಟೇಸ್ಟು ಬರುತ್ತೆ. ಹಾಗೆ ಮಧ್ಯಾಹ್ನದ ಊಟಕ್ಕೆ ಇವತ್ತು ಮೊಟ್ಟೆ ಫ್ರೈ ಮಾಡ್ತಿದ್ದೀನಿ. ಇದನ್ನು ಮಾಡ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರಿಗೆ ಹಸಿ ಕೊಬ್ಬರಿ ಹಾಗೆ ಬೆಳ್ಳುಳ್ಳಿ, ಇದರ ಜೊತೆಗೇ ಚಕ್ಕೆ ಲವಂಗ ಸ್ವಲ್ಪ ಸೇರಿಸ್ಕೊಂಡು ಇದೆಲ್ಲ ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ. ಆಮೇಲೆ ಇದಕ್ಕೆ ಖಾರದ ಪುಡಿ, ಧನಿಯಾ ಪುಡಿ ಹಾಗೆ ಅರಿಶಿನ ಪುಡಿನ ಸೇರಿಸ್ಕೊಂಡು ನಾನು ಮಾಡ್ತಿರೋದು ಇವತ್ತು 3ಗೆ ಆಗೋಷ್ಟು ಕ್ವಾಂಟಿಟಿ. ನೀವೇನಾದ್ರು ಇನ್ನೂ ಸ್ವಲ್ಪ ಜಾಸ್ತಿ ಜನಕ್ಕೆ ಮಾಡೋಂಗಿದ್ರೆ ಎಲ್ಲ ಕ್ವಾಂಟಿಟಿನೂ ಜಾಸ್ತಿ ಹಾಕ್ಕೊಳ್ಳಿ. ಈ ಸ್ಪೈಸಸ್ ಎಲ್ಲ ಹಾಕಿದ ಮೇಲೆ ಇನ್ನೊಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಆ ಪೌಡರು ಸ್ವಲ್ಪ ತರಿಯಾಗಿ ಮಾಡ್ಕೋಬೇಕು, ತುಂಬ ನುಣ್ಣಗೆ ಹಾಕ್ಕೋಬಾರ್ದು. ಹಾಗೆಯೇ ಇದಕ್ಕೆ ನೀರನ್ನ ಆ್ಯಡ್ ಮಾಡಬಾರ್ದು, ಹಂಗೆ ಪೌಡರ್ ರೆಡಿ ಮಾಡಿಟ್ಕೋಬೇಕು. ನೀವು ನೋಡ್ತಿರ್ಬೋದು ಪೌಡರ್ ಯಾವ ರೀತಿ ಇದೆ ಅಂತ. ಸ್ವಲ್ಪ ತರಿಯಾಗೇ ಇರಬೇಕು, ಯಾಕಂದ್ರೆ ನಾವು ಮಾಡ್ತಿರೋದು ಇವತ್ತು ಗ್ರೇವಿ ಆಗಿರೋದನ್ನ ತುಂಬ ನುಣ್ಣಗೆ ಇರಬಾರ್ದು. ಹಂಗಂತ ಹೇಳ್ಬಿಟ್ಟು ಕೊಬ್ಬರಿನೂ ಇರಬಾರ್ದು, ಸ್ವಲ್ಪ ತರಿಯಾಗೇ ಇರಬೇಕು. ಹಾಗೆ ಒಂದು ಕಡೆ ನಾನು ಮೊಟ್ಟೆನೂ ಸಹ ಇಟ್ಕೊಂಡಿದ್ದೆ ಬೇಯಲಿಕ್ಕೆ. ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲೆಗೆ 5ರಿಂದ 6 ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಳ್ಳೋಣ. ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ 2 ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೋಬೇಕು. ಈರುಳ್ಳಿ ತುಂಬ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡು ಹಾಕ್ಕೋಬೇಕು. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದರ ಜೊತೆಗೇ ಸ್ವಲ್ಪ ಕರಿಬೇವನ್ನು ಸಹ ಸೇರಿಸ್ಕೋಬೇಕು. ಈ ಮೊಟ್ಟೆ ಗ್ರೇವಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ರೈಸ್ ಜೊತೆಗೆ ಚಪಾತಿ ಜೊತೆಗೆ ಸೂಪರಾಗಿರುತ್ತೆ. ಈ ಸಲ ನೀವೇನಾದ್ರು ಈ ಥರ ಟ್ರೈ ಮಾಡಿಲ್ಲ ಅಂತಂದರೆ ನಾನು ತೋರಿಸಿದಂಥ ಪ್ರಾಸೆಸ್ಸಲ್ಲಿ ಒಂದು ಸಲ ಟ್ರೈ ಮಾಡಿ, ನಿಮಗೂ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ಹಾಗೆ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿ ಚೆನ್ನಾಗಿ ಫ್ರೈ ಆದಮೇಲೆ ಇದರ ಜೊತೆಗೇ ಟೊಮೊಟೊನ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಟೊಮೊಟೊ 1-2 ಟೊಮೊಟೊ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೋಬೇಕು. ಹಾಗೆ ನೀವೇನಾದ್ರು ಮಾಡ್ತಿರೋ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ಕೋಬೇಕು ಅಂತ. ಈಗ ಈರುಳ್ಳಿ ಮತ್ತು ಟೊಮೊಟೊ ಎರಡೂ ಚೆನ್ನಾಗಿ ಫ್ರೈ ಆದಮೇಲೆ ಮಿಕ್ಸಿಗೆ ಹಾಕಿಟ್ಟಂಥ ಮಸಾಲ ಪೌಡರ್ ಇರುತ್ತಲ್ಲ ಅದನ್ನು ಸೇರಿಸ್ಕೊಂಡು ಆ ಪೌಡರು 1-2 ನಿಮಿಷ ಹಾಗೆಯೇ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಒಳ್ಳೆ ಆರಾಮ ಬರ್ತಿರುತ್ತೆ. ಆ ಪೌಡರ್ ಫ್ರೈ ಆದರೆ ನಿಜ ತುಂಬಾ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಿರುತ್ತೆ. ಆ ಸ್ಮೆಲ್ಲಿಗೆ ಹೊಟ್ಟೆ ತುಂಬುತ್ತೆ ಅನ್ನೋ ರೀತಿ ಬರ್ತಿರುತ್ತೆ. ಈಗ ಇದಕ್ಕೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೋಬೇಕು. ಮೊಟ್ಟೆ ಗ್ರೇವಿ ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ನೀರನ್ನ ನೋಡಿಕೊಂಡು ಹಾಕ್ಕೊಳ್ಳಿ. ನೀರು ಹಾಕಿದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಬೇಕು. ಒಂದು 20 ನಿಮಿಷ ಚೆನ್ನಾಗಿ ಮುಚ್ಚಳ ಹಾಕಿಬಿಟ್ಟು ಕುದಿಯೋಕ್ಕೆ ಬಿಟ್ಬಿಡೋಣ. ಒಂದು 20 ನಿಮಿಷ ಆದಮೇಲೆ ಒಂದು ಸಲ ಉಪ್ಪು ಖಾರ ಎಲ್ಲ ಹೊಂದ್ಕೊಂಡಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೇನಾದ್ರು ಖಾರ ಕಮ್ಮಿ ಇತ್ತು ಅಂತಂದರೆ ಇನ್ನು ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಕಡೆ ಮೊಟ್ಟೆನೂ ಸಹ ಬೇಯಿದೆ, ಅದರ ಸಿಪ್ಪೆಲ್ಲ ತೆಗೆದುಬಿಟ್ಟು ಆ ಮೊಟ್ಟೆನೂ ಸಹ ಅರ್ಧಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವೇನಾದ್ರು ಅರ್ಧಕ್ಕೆ ಬೇಕಾದ್ರೆ ಕಟ್ ಮಾಡಿ ಹಾಕ್ಕೋಬೋದು, ಇಲ್ಲಾಂದರೆ ಮೊಟ್ಟೆನೇ ಹಂಗೆ ಹಾಕ್ಕೋಬೋದು. ಅದು ನಮ್ಮ ಚಾಯ್ಸು, ಯಾವ ರೀತಿ ಬೇಕಾದ್ರೂ ಹಾಕ್ಕೋಬೋದು. ಮೊಟ್ಟೆ ಹಾಕಿದ ಮೇಲೆ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ಬಿಟ್ರೆ ಮೊಟ್ಟೆ ಗ್ರೇವಿನೂ ರೆಡಿಯಾಗುತ್ತೆ. ಈ ಮೊಟ್ಟೆ ಮಸಾಲೆ ಅಂತೂ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ರೈಸ್ ಜೊತೆಗಂತೂ ಸೂಪರಾಗಿರುತ್ತೆ. ಇದರ ಕಾಂಬಿನೇಷನ್ ಅಂತೂ ಚಪಾತಿಗೂ ಸೂಪರಾಗಿರುತ್ತೆ. ಈ ಮೊಟ್ಟೆ ಫ್ರೈ ತುಂಬ ಸ್ವಲ್ಪ ಗಟ್ಟಿಯಾಗಿರಬೇಕು, ನೀರಾಗಿ ಇರಬಾರ್ದು. ಇದು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ, ಹಾಗೆ ನೀವು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ.